ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಮಲ್ಲು ಚಾನಲಲ್ಲಿ ಸ್ವಾಗತ ಇದೆ. ಸೊ ಟೈಮ್ ಆಗಿದೆ 9:30 ಗಂಟೆ. ಇವಾಗ ಭೂಮಿಕಾ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ. ಇವತ್ತು ನಾನು ನನ್ನ ಲಾಗಲ್ಲಿ ಏನು ತೋರಿಸ್ಬೇಕಂದ್ರೆ, ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಸೊ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೆ ಶೀತ ಆಗ್ತಾಯಿದೆ, ನೆಗಡಿ ಆಗ್ತಾಯಿದೆ, ಜ್ವರ ಬರ್ತಾಯಿದೆ, ಫ್ಯೂರಲ್ ಇನ್ಫೆಕ್ಷನ್ ಕೂಡ ಆಗ್ತಾಯಿದೆ. ಸೊ ನಾನು ಏನು ಮಾಡಬೇಕಂದ್ರೆ, ಇವತ್ತು ನನ್ನ ಮಗಳಿಗೆ ನನ್ನ ಡೈಲಿ ರೂಟೀನ್ ಶೇರ್ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಮಾಯ್ಶ್ಚರೈಸರ್ ಆಗಲಿ, ಊಟ ಮತ್ತಂದರೆ ಸ್ವಲ್ಪ ಆಕೆಗೆ ಶೀತ ಆಗಬಾರ್ದಂತ ಏನೇನು ಕೇರ್ ತಿಳ್ಕೊತಾ ಇದ್ದೀನಿ. ಅದು ಎಲ್ಲಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಎಂಡ್ ತನಕ ನೋಡಿ. ತುಂಬ ಸರ್ಪ್ರೈಸ್ ಕೂಡ ಇರುತ್ತೆ. ಸೊ ನೋಡ್ತಾ ಇರ್ರಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಆರ್ವಿ ಏನು ಮಾಡ್ತಾ ಇದ್ದಾಳೆ, ತೋರಿಸ್ತೀನಿ ಬನ್ನಿ. ಅವಳು ಭೂಮಿಕಾ ಬಿಟ್ಟು ಬಂದ ಮೇಲೆ ಸ್ವಲ್ಪ ಅಳ್ತಾ ಇದ್ದಾಳೆ. ಯಾಕಂದರೆ ಅವಳು ಸ್ಕೂಲ್ ಹೋದ್ಮೇಲೆ ಸ್ವಲ್ಪ ಅಳ್ತಾಳೆ. ಕ್ಲೈಮೇಟ್ ತುಂಬ ಕೋಲ್ಡ್ ಇದೆ. ಸ್ವಲ್ಪ ಆಕೆಗೂ ಕೂಡ ನೆಗಡಿ ಮತ್ತಂದರೆ ಕೆಮ್ಮತ್ತಿದೆ. ಸೊ ಅವಳಿಗೆ ಕೂಡ ನಾನು ಪ್ರಿಕಾಷನ್ ತೊಗೋತಾ ಇದ್ದೀನಿ. ಯಾಕಂದರೆ ನಾನು ಆಲ್ಮೋಸ್ಟ್ ಮನೇಲಿ ಅವಳಿಗೆ ಸೇಫಾಗಿಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ಪ್ರಯತ್ನದಲ್ಲಿ ಇದ್ದೀನಿ. ನಾನು ಇವತ್ತು ಇಟ್ಟಿದ್ದೀನಿ, ಅಲ್ಲಿಗೆ ಚಿತ್ರಾನ್ನ ಮಾಡಿದ್ದೀನಿ. ಲೆಮನ್ ರೈಸ್ ನೋಡ್ಬೋದಾ? ಬ್ರೇಕ್ಫಾಸ್ಟ್ ಟೈಮ್. ಓಕೆ, ಗುಡ್ ಗರ್ಲ್. ಇವಾಗ ಏನಂತಾರಮ್ಮ? ಬೇರೆ ಹಚ್ಚಲ ಎಬಿಸಿಡಿ ಹಚ್ಚಲಿ, ಏನು ಹಚ್ಚಲಮ್ಮ? ಇದೆ ಇದೆ. ಓಕೆ, ಸೂಪರಾ? ಬಟರ್ಫ್ಲೈ ಅಲ್ಲಿ ಊಟ ಮಾಡಿ ಅಂತ. ತಿನ್ನು ಹಂಗೆ. ಎಲ್ಲಿಟ್ಟದು ಬೆಳಿಕಾಯಿ? ಸೊ ಫ್ರೆಂಡ್ಸ್, ಇದು ಏನಿದೆ ಅಂದರೆ, ಇದು ಹಂಡೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಯಾಕಂದರೆ ನಾನು ನಡುವಲ್ಲಿ ಇದಕ್ಕೆ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ತೊಗೊಂಡಿದ್ದೆ. ಪ್ಲಸ್ ಅದು ಆದಮೇಲೆ ನಾನು ಊರಿಗೆ ಹೋಗ್ಬಿಟ್ಟೆ, ಖಾಲಿನೇ ಬಿಟ್ಟಿನಿ. ತುಂಬ ಅಂದರೆ ಹೊಲಸಾಗಿದೆ. ಬಟ್ ಇದನ್ನೇ ಪಿತಾಂಬರಿದು ಅದು ಪೌಡರ್ ಇರುತ್ತಲ್ಲ, ಅದೆಲ್ಲ ತಿಕ್ಬೋದು, ಸ್ವಚ್ಛ ಆಗುತ್ತೆ. ಬಟ್ ಒಳಗಡೆ ಏನಿರುತ್ತಲ್ಲ, ಅದು ಸ್ವಚ್ಛ ಮಾಡ್ಬೇಕಂದ್ರೆ ಪಿತಾಂಬರಿ ಪೌಡರ್ ತೊಗೋಬಾರ್ದು. ಅದು ತಿಕ್ಕರೆ ಹೆಂಗಾಗುತ್ತೆ ಅಂದರೆ, ನಾವು ನೀರು ಕುಡಿತೀವಲ್ಲ, ಆ ನೀರು ಏನಿದೆಲ್ಲ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಪಿತಾಂಬರಿ ಸ್ಮೆಲ್ ಸ್ವಲ್ಪ ಬರುತ್ತೆ. ಸೊ ನಾನು ಇಲ್ಲಿ ಟ್ರೆಡಿಷ್ನಲ್ ಆಗಿ ಅವಾಗ ಅಮ್ಮ ಅವರು ಅಜ್ಜಿಯವರು ಯೂಸ್ ಮಾಡ್ತಾರಂತ ನಾನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಿದೆ ಅಂದರೆ, ಹುಣಸೆಹಣ್ಣು ನೆನೆಕಿಟ್ಟಿದ್ದೀನಿ. ನೋಡ್ಬೋದಾ ಫ್ರೆಂಡ್ಸ್, ಹುಣಸೆಹಣ್ಣು ನೀರಿದೆ. ಈ ಹುಣಸೆಹಣ್ಣು ನೀರಲ್ಲಿ ನಾವು ಸ್ವಲ್ಪ ಒಳಗಿನ ಕ್ಲೀನ್ ಮಾಡ್ಕೊಳ್ಳೋಣ. ಯಾಕಂದರೆ ನಿಮಗೂ ಕೂಡ ಗೊತ್ತು, ಹುಳಿ ಇರುತ್ತಲ್ಲ ಫ್ರೆಂಡ್ಸ್, ಹುಳಿಯಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡ್ಬೋದಾ? ಈ ನೀರನ್ನು ಚೆನ್ನಾಗಿ ಇದ್ರ ಒಳಗೆ ಹಾಕೊಂಡು ಬನ್ನಿ. ಇದರ ಹೆಲ್ಪಲ್ಲೇ ನಾನು ಸ್ವಲ್ಪ ಇಟ್ಕೊಂಡ್ಬಿಡ್ತೀನಿ.
ಥರ ಮಾಡಿದರೆ ಎಲ್ಲ ಬ್ಯಾಕ್ಟೀರಿಯಾ ಕೂಡ ಸಾಯ್ತಾವೆ. ಕ್ಲೀನಾಗಿರುತ್ತೆ, ಸ್ಮೆಲ್ ಬರುತ್ತೆ. ನೋಡಿ ಮರದಿಂದ ನೋಡಿ ಎಷ್ಟೊಂದು ಬ್ರೈಟ್ ಇದೆ ಒಳಗೆ, ಎಲ್ಲಕ್ಕೂ ಬ್ರೈಟ್ ಹೋಗುತ್ತೆ ಫ್ರೆಂಡ್ಸ್. ಒಂಥರ ಖಂಡಿತ ಟ್ರೈ ಮಾಡಿ. ಏನು ಇವಾಗ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಇವಾಗ ಏನಿದೆಯಲ್ಲ ನಾವು ಬಾಂಡೆ ಇರ್ತೀವಲ್ಲ ಸಾಬನೆ ಅದರಿಂದ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಯಾಕಂದರೆ ಹೊರಗಡೆ ಬೇಗ ಕ್ಲೀನ್ ಆಗುತ್ತೆ, ಅದ್ರಿಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ಬಟ್ ಏನಿರುತ್ತಲ್ಲ ಹೊರಗಡೆ ಥಂಡಿ ಒಳಗಡೆ ಕ್ಲೀನ್ ಆಗಬೇಕು. ಇವಾಗ ನೋಡಿ ಈ ಟೈಮಲ್ಲಿ ನಾನು ಲೈಟಾಗಿ ಹಾಕ್ಕೊಂಡು ಇದಕ್ಕೆ ಕ್ಲೀನ್ ಮಾಡ್ತೀನಿ. ಇದು ಹೊರಗಡೆ ಏನಿರ್ತಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ತಿಕ್ಕರೆ ಹೋಗ್ಬಿಡುತ್ತೆ, ಅಷ್ಟೊಂದು ಕಷ್ಟ ಇರೋದಿಲ್ಲ. ಒಂದು ಆಯಿಲ್ ಕೂಡ ಸಿಗುತ್ತೆ. ಈ ಕಮ್ಮಿ ಆಯಿಲ್ ಬಟ್ ನನಗೆ ಯೂಸ್ ಮಾಡೋದು ಜಾಸ್ತಿ. ಸೈಡ್ಲಿ ಕೂಡ ತುಂಬ ಚೆನ್ನಾಗಿ ಮೆಣಸಿತಾ ಇದೆ, ಒಳಗಡೆ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಇವಾಗ ಆರಾಮಾಗಿ ನೀರು ಸರ್ವ್ ಮಾಡ್ಕೊಂಡು ಕುಡಿಬೋದು. ಸೊ ನನಗೆ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕನ್ನೋಷ್ಟು ಅದಕ್ಕೆ ಮಾಡ್ಕೊಂಡಿರ್ತೀನಿ. ಕಲ್ಬೇಡಮ್ಮ ಹೊರಗಡೆ, ಅದು ನಳ ಬಂದ್ ಮಾಡು, ನಳ ಬಂದ್ ಮಾಡು. ನಾನು ಇವತ್ತು ಅರಿವಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಅಂದರೆ ಚಳಿದಿಂದಾಗಿ ನಾವು ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸ್ತೀವಲ್ಲ, ಆವಾಗ ನಾನು ಯಾವುದು ಸೋಪ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಯಾಕಂದರೆ ನಾನು ಎಷ್ಟು ಚೆನ್ನಾಗಿ ಸೋಪ್ ಮಾಡಿದ್ರು ಸ್ವಲ್ಪ ಅವ್ರ ಸ್ಕಿನ್ ಇರುತ್ತಲ್ಲ ತುಂಬ ಸೆನ್ಸಿಟಿವ್ ಇರುತ್ತೆ ಫ್ರೆಂಡ್ಸ್, ಒಡ್ ಥರ ಫೀಲ್ ಆಗುತ್ತೆ. ಸೊ ಆ ಕಾರಣದಿಂದ ನಾನು ನ್ಯಾಚುರಲ್ ಆಗಿ ಕಡಲೆ ಹಿಟ್ಟೆ ಜಾಸ್ತಿ ಯೂಸ್ ಮಾಡೋದು. ಸ್ವಲ್ಪ ಕಡಲೆ ಹಿಟ್ಟದಿಂದ ಮೈ ತೊಳ್ಕೊಂಡು ಬಿಡ್ತೀನಿ ಆಕೆಗೆ. ಅಂದರೆ ಸಾಫ್ಟ್ ಕೂಡ ಇರುತ್ತೆ, ಕ್ಲೀನ್ ಕೂಡ ಆಗುತ್ತೆ, ಮತ್ತಂದರೆ ಜಾಸ್ತಿ ಅಂದರೆ ಅವರು ಸ್ಕಿನ್ ಇರೋದಲ್ಲ ಕಿಚಾವ್ ಆಗೋದಿಲ್ಲ. ಸೊ ಅದೇ ಥರ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಕಡಲೆ ಹಿಟ್ಟನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಹೋಗ್ತೀನಿ. ನಾವು ಕೂಡ ಯೂಸ್ ಮಾಡ್ಬೋದು, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಆಲ್ಮೋಸ್ಟ್. ಯಾಕಂದರೆ ಅದ್ರ ಸೋಪ್ ಸಿಗುತ್ತೆ, ಅದರಲ್ಲಿ ಕೂಡ ಸ್ವಲ್ಪ ಕಿಚ್ಚವಾಗುತ್ತೆ. ಯಾಕಂದರೆ ಎಲ್ಲ ಸೋಪ್ ನಾನು ಯೂಸ್ ಮಾಡೋದು ನೋಡಿದ್ದೀನಿ. ಸೊ ಈ ಥರ ನೀವು ಮಾಡ್ಬೋದು. ಕಡಲೆ ಹಿಟ್ಟು ತುಂಬ ನ್ಯಾಚುರಲ್ ಆಗಿರುತ್ತೆ, ನೋಡ್ಬೋದಾ. ಅರ್ವಿ ಎದ್ದೇಳಮ್ಮ, ಎದ್ದೇಳ. ಅಲ್ಲ ಹಾಯ್ ಮಾಡಮ್ಮ, ಇಲ್ಲ ಹುಡುಗ ದೂರ ನಿಂತು ಹಾಯ್ ಮಾಡು. ಕುನ್ಯಾ ಹಾಯ್, ಎ ಬಿ ಸಿ ಡಿ ಅಂತ ತೋರಿಸಮ್ಮ. ಮಳೆ ಬಂತು ಜೋರಾಗಿ, ಹೆಂಗಂತೆ ಕುನ್ನ ನೀನು? ಕುನ್ನ 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 ನಕ್ಲ ನಕ್ಲ. ಸೈಲೆಂಟ್ ಆಗದ ಬೇಬಿ. ಬಾ ಉಪ್ಪ ಕೊಡಕತ್ತಿ, ಬಾ ಅಮ್ಮ ಉಪ್ಪ ಕೊಡಕತ್ತಿ. ಇವು ಐಸ್ ಅಂತ ಹೇಳಕತ್ತಿ, ಇದು ಬಾಡಿ ಪಾರ್ಟ್ ಏನಂತಾರ ಬಾಡಿ ಪಾರ್ಟ್ಸ್. ಈ ಕಟ್ಕೊಂಡ್ರು ಸರಿಯಾಗಿ ಚಪ್ಪಲ್ ಹಾಕೊಂಡ್ರು ಏನ್ ಬೇಕಿದು ಈ ಕಡೆ ಇದು ಈ ಕಡೆ ಸೈಡ್. ಓಕೆ ಚಪ್ಪಲ್ ಹಾಕೊಂಡ್ರು
head, forehead, forehead, eyebrow, teeth, are teeth, tongue, are tongue, ear, ಕಿವಿಗೆ ear ಅಂತಾರ, hairs, hairs, ಕಿವಿಗೆ ಏನಂತಾರ hairs, ಇವ್ಕೆ ಯಾರು ನೋಡಿ hairs, okay, okay, hand, are hand, fingers, fingers, okay, ಈಗ ABCD lips, are lips, lip, okay, ABCD Osami, A for apple, A for A, B, C, cat, C, D, dog, E, elephant, elephant, F, F, ಏನ್ ಬೇಕಮ್ಮ ನಿನ್ಗೆ ಅದರಲ್ಲಿ? ಇವಾಗ ಬರ್ತಾ ಇಲ್ಲ, ಓದ್ತಾ ಇಲ್ಲ ನೀನು, ಇವಾಗ ಹುಡುಗರಿನು ಈ ಕಡೆ ಬಾ ಅಮ್ಮ, ಆರು ಬಾ, ಬೇಗ ಬಾ, ಬೇಗ ಮಾಮ. ಏನಿಲ್ಲಮ್ಮ ಅದರಲ್ಲಿ ಬುಕ್ ತಗೋ, ಸಾಕ ಓದೋದು? ಮತ್ ನಾಳೆ ಓದ್ತಾ? ಯಾಕ ನೀನ ABCD ಓದಿಲ್ಲಮ್ಮ? ABCD ಓದಕತ್ತೀವ, ABCD ಓದಿಲ್ಲಲ್ಲ? ಶಾಲೆಗೆ ಹೋಗ್ತಾ? ಯಾರ ಶಾಲೆಗೆ ಹೋಗ್ತಿ? ಖಾಲಿ ಆಗ್ಯದ? ಓಕೆ, ನೀವು ಬುಕ್ಸ್ ತರಮೆ? ನೀವು ಬುಕ್ ತರಮಿ? ಓಕೆ, ABCD ಓದು, ನಿಮ್ಗೆ ನೀವು ಬುಕ್ ಕೊಡ್ತೀನಿ. Good job. ಬಾ, ಬೇಗ ಬಾ. ಇನ್ನ ನಂಬರ್ಸ್ ಓದ್ಬೇಕಮ್ಮ, 1 2 3 ಖಾಲಿ ಆಗ್ಯದ. ಇದು ಈ ಕಡೆ ಓಕೆ. ಇವು ಬಾಡಿ ಪಾರ್ಟ್ಸ್ ಯಾರು ಹೇಳಿದ್ರು? ನೀ ಅದೇನು? ಓಕೆ, ಇರ್ಲಿ ಬಿಡು. ನೀನು ಹೋಗ್ತಿಲ್ಲ, ಓದ್ತಿಲ್ಲ ನೀನು. ನೀವು ಹೋದ್ರೆ ಚಾಕಿ ಕೊಡ್ತೀವಿ ನೋಡ, ಅದು ನಿಮ್ಗ. ನೀನು ಒಂದ್ ಸೆಕೆಂಡ್ ಇದು ತಗೋ, ನಾನು ಸ್ವಲ್ಪ ಗಾದಿ ನೋಡಿ ಹೇಳ್ತೀನಿ, ಓದ್ ಬರ್ಲೆ? ಓದು ಓದು, ಬಂದೆ. ಆರು ಸ್ವಲ್ಪ ಆರ್ಲಿ, ಓಕೆ? ಆರನ್ ತಿನ್ನಕದ್ದಮ್. ಚೌಕಾಸ ನಿನ್ನೂ ನೀವ